ದೆಹಲಿಯಿಂದ ಬೆಂಗಳೂರಿಗೆ ಡಿಕೆ ಶಿವಕುಮಾರ್ ವಾಪಸ್ ಆಗಿದ್ದಾರೆ. ರಾಹುಲ್ ಪ್ರತ್ಯೇಕ ಭೇಟಿ ಇಲ್ಲದೆ ವಾಪಸ್ ಬಂದಿದ್ದಾರೆ. ದೇವನಹಳ್ಳಿಯಲ್ಲಿ ಡಿಸಿಎಂ ಡಿಕೆಶಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಾಲ ಎಲ್ಲದಕ್ಕೂ ಉತ್ತರ ಕೊಡುತ್ತೆ ಅಂತೇಳಿ ಡೆಲ್ಲಿಲಿ ಅವರು ಮಾತನಾಡುವಾಗ ಅವ್ರ ಮುಖದಲ್ಲಿ ಒಂದು ತೇಜಸ್ಸಿತ್ತು, ಕಳೆ ಇತ್ತು, ಏನೋ ಗೆದ್ದಂಥ ಖುಷಿ ಇತ್ತು. ಆದರೆ ಈಗ ಯಾಕೋ ಡಲ್ ಆದಂಗೆ ಕಾಣಿಸಿದ್ರು. ಏರ್ಪೋರ್ಟ್ನಲ್ಲಿ ಹೇಳಿದ್ದಾರೆ, ಎಲ್ಲದಕ್ಕೂ ಕಾಲವೇ ಉತ್ತರ ಕೊಡುತ್ತೆ ಅಂತ. ಪ್ರತ್ಯೇಕವಾದಂಥ ಭೇಟಿಗೆ ಅವರಿಗೆ ಅವಕಾಶ ಸಿಕ್ಕಿಲ್ಲ ರಾಹುಲ್ ಗಾಂಧಿ ಅವ್ರ ಜೊತೆಗೆ ಮಾತುಕತೆ ಮಾಡಲಿಕ್ಕೆ. ದಾವೋಸ್ ಪ್ರವಾಸವನ್ನು ರದ್ದು ಮಾಡಿ ಬೀದರ್ನಿಂದ ಮತ್ತೆ ಡೆಲ್ಲಿಗೆ ಹಾರಿದ್ರು. ಹಾಗಾಗಿ ನಮಗಿಲ್ಲಿ ಕುತೂಹಲ ಇತ್ತು, ಏನೋ ಒಂದು ಒಳ್ಳೆ ಸುದ್ದಿಯನ್ನು ಅವರ ಹಿತೈಷಿಗಳಿಗೆ ಕೊಡ್ತಾರೆ ಅಂಥೇಳಿ. ಆದರೆ ಏನೂ ಆಗಿದಂಗೆ ಕಾಣಿಸ್ತಾ ಇಲ್ಲ. ರಾಹುಲ್ ಗಾಂಧಿಯವರು ಅವ್ರಿಗೆ ಅವಕಾಶಕ್ಕೆ ಅಂದರೆ ಮಾತನಾಡಲಿಕ್ಕೆ ಅವಕಾಶವೇ ಕೊಟ್ಟಂಗಿಲ್ಲ ಅಂತ ಕಾಣಿಸ್ತಾ ಇದೆ. ತಮ್ಮನು ಹೇಳ್ತಾ ಇದ್ದಾನೆ, ಕಾರ್ಯಕರ್ತರು ಹೇಳ್ತಾ ಇದ್ದಾರೆ, ನೀವು ಹೇಳ್ತಾ ಇದ್ದೀರಿ ಕಾಲ ಎಲ್ಲದಕ್ಕೂ ಉತ್ತರ ಕೊಡ್ತದೆ ಅಂತ ಹೇಳಿದ್ದೀನಿ. ಅಷ್ಟು ಬಿಟ್ಬಿಟ್ಟು ನಾನು ತಮ್ಮನು ಹೇಳ್ತಾ ಇದ್ದಾನೆ, ಕಾರ್ಯಕರ್ತರು ಹೇಳ್ತಾ ಇದ್ದಾರೆ, ನೀವು ಹೇಳ್ತಾ ಇದ್ದೀರಿ ಕಾಲ. ದಾವೋಸ್ ಪ್ರವಾಸ ಗೈರು ಬಗ್ಗೆ ಆಕ್ಷೇಪವನ್ನು ರಾಜ್ಯ ಬಿಜೆಪಿ ಹೊರ ಹಾಕ್ತಾ ಇದೆ. ಯಾಕಂದರೆ ಅದು ಮುಖ್ಯವಾದಂಥ ಒಂದು ಕಾರ್ಯಕ್ರಮ, ಶೃಂಗಸಭೆ ಇತ್ತು. ಅದರಲ್ಲಿ ರಾಜ್ಯದ ಪ್ರತಿನಿಧಿಯಾಗಿ ಹೋಗಬೇಕಾಗಿತ್ತು ಇವರು. ಬಿಜೆಪಿಯವರು ಈಗ ಅದನ್ನು ಖಂಡಿಸ್ತಾ ಇದ್ದಾರೆ. ಅವ್ರು ಹೇಳಿದ್ದು ಸರಿಯಿದೆ ಅಂತ ಡಿಸಿಎಂ ಡಿಕೆಶಿ ಹೇಳಿದ್ದಾರೆ. ಈ ಬಗ್ಗೆ ಬೆಳಗ್ಗೆ ಮಾತನಾಡ್ತೀನಿ ಅಂತ ಹೇಳಿದ್ದಾರೆ. ನಾಳೆ ದಾವೋಸ್ ಪ್ರವಾಸದ ಬಗ್ಗೆ ಸುಳಿವನ್ನು ಕೊಟ್ಟಿದ್ದಾರೆ. ಇದರ ಬಗ್ಗೆ ಬೆಳಗ್ಗೆ ಕೇಳಿ ಅಂತ ಹೇಳಿದ್ದಾರೆ. ಅಂದರೆ ಮತ್ತೆ ಹೋಗುವಂಥ ಸಾಧ್ಯತೆಗಳಿದ್ದಾವೆ. ಮಟ್ಟುಗೊಳಿಸಿರೋದು ಸರಿಯಲ್ಲ ಸಿಎಂ ಡಿಸಿಎಂ ಅಂತ ಬಿಜೆಪಿ ನಾಯಕರು ಆರೋಪ ಮಾಡ್ತಾ ಇದ್ದಾರೆ ಸರ್. ಹೇಳುತ್ತದೆ ಅರ್ಥ ಇದೆ, ನಾನು ತಪ್ಪು ಅಂತ ನಾನು ಹೇಳುದಿಲ್ಲ. ನಾಳೆ ಬೆಳಗ್ಗೆ ಈ ಪ್ರಶ್ನೆ ನಾನು ಕೇಳಿ ಸರ್, ರಾಜಕೀಯ ಕಾರಣಕ್ಕಾಗಿ ದಾವೋಸ್ ಪ್ರವಾಸ ಮಟ್ಟುಗೊಳಿಸಿರೋದು ಸರಿಯಲ್ಲ ಸಿಎಂ ಡಿಸಿಎಂ ಅಂತ ಬಿಜೆಪಿ ನಾಯಕರು ಆರೋಪ ಮಾಡ್ತಾ ಇದ್ದಾರೆ ಸರ್. ಹೇಳುತ್ತದೆ ಅರ್ಥ ಇದೆ, ನಾನು ತಪ್ಪು ಅಂತ ನಾನು ಹೇಳುದಿಲ್ಲ. ನಾಳೆ ಬೆಳಗ್ಗೆ ಈ ಪ್ರಶ್ನೆ ನಾನು ಕೇಳಿ ಸರ್, ರಾಜಕೀಯ ಕಾರಣಕ್ಕಾಗಿ ದಾವೋಸ್ ಪ್ರವಾಸ ಮಟ್ಟುಗೊಳಿಸಿರೋ ದೆಹಲಿ ಭೇಟಿಯ ಬಗ್ಗೆ ಆಪ್ತರ ನಿರೀಕ್ಷೆ ವಿಚಾರ. 140 ಮಂದಿ ಶಾಸಕರು ನನ್ನ ಬೆಂಬಲಿಗರು, ಸಿಎಂ ಕೂಡ ನನ್ನ ಬೆಂಬಲಕ್ಕಿದ್ದಾರೆ ಅಂತ ಡಿಸಿಎಂ ಡಿಕೆಶಿ ಹೇಳಿದ್ದಾರೆ. ಸಿಎಂ ನನ್ನ ನಡುವಿನ ಮಾತುಕತೆ ಗೊತ್ತಾ ನಿಮಗೆ? ಅದರ ಬಗ್ಗೆ ನಿಮಗೇನಾದರೂ ಗೊತ್ತಿದೆಯಾ? ಮಾಧ್ಯಮಗಳಿಗೆ ವಾಪಸ್ ಪ್ರಶ್ನೆ ಹಾಕಿದ್ದಾರೆ ಡಿಸಿಎಂ ಅವರು. ಅಂದರೆ ನಮ್ಮ ಆಪ್ತರು ಅಥವಾ ನಮ್ಮ ಬೆಂಬಲಿಗರು ಅಷ್ಟೇ ಅಲ್ಲ, 140 ಜನ ಕೂಡ ನನ್ನ ಗೆಳೆಯರು ಅನ್ನುವಂಥ ಅರ್ಥದಲ್ಲಿ ಹೇಳಿದ್ದಾರೆ. ಸಿಎಂ ಮತ್ತು ನಮ್ಮ ನಡುವಿನ ಒಂದು ಬಾಂಧವ್ಯ ಹೇಗಿದೆ ಗೊತ್ತಾ ಅಂಥೇಳಿ ಮಾಧ್ಯಮದವರಿಗೆ ಕೂಡ ವಾಪಸ್ ಪ್ರಶ್ನೆಯನ್ನು ಹಾಕಿದ್ದಾರೆ ಡಿಸಿಎಂ. 140 ಜನ ಬೆಂಬಲಿಕ್ಕಿದ್ದಾರೆ, ಇನ್ಕ್ಲೂಡಿಂಗ್ ಚೀಫ್ ಮಿನಿಸ್ಟರ್ ನಾನು ಬೆಂಬಲಿಕ್ಕಿದ್ದಾರೆ. ನಿಮ್ಗೆ ಗೊತ್ತಿದೆಯಾ, ನಾನು ಚೀಫ್ ಮಿನಿಸ್ಟರ್ ಮಾತಾಡ್ತೀನಿ. ರಾಹುಲ್ ಸಮ್ಮುಖದಲ್ಲೇ ನಾವೇನ್ ಮಾತಾಡ್ಕೊಂಡಿದ್ದೀವಿ, ಹೈಕಮಾಂಡ್ ಸಮ್ಮುಖದಲ್ಲಿ ಏನ್ ಮಾತಾಡಿದ್ದೀವಿ, ಎಲ್ಲ ಕೂತು ನಾವೇನ್ ತೀರ್ಮಾನ ಮಾಡಿದ್ದೀವಿ ಅಂತ ನಮ್ಗೆ ಗೊತ್ತಿದೆ. ಅದನ್ನ ನಾನು ಬಹಿರಂಗದಲ್ಲಿ ನಿಮ್ಮ ಹತ್ರ ಮಾಧ್ಯಮದಲ್ಲಿ ನಾನು ಚರ್ಚೆ ಮಾಡ್ಕೊಂಡಿದ್ದೆ. ನಾನು ಚರ್ಚೆ ಮಾಡಕ್ ಹೋಗುದಿಲ್ಲ. ಎಲ್ಲದಕ್ಕೂ ಒಂದು ಕಾಲ ಇದೆ, ಆ ಕಾಲ ಎಲ್ಲದಕ್ಕೂ ಉತ್ತರ. 140 ಜನ ಬೆಂಬಲಿಕ್ಕಿದ್ದಾರೆ, ಇನ್ಕ್ಲೂಡಿಂಗ್ ಚೀಫ್ ಮಿನಿಸ್ಟರ್ ನಾನು ಬೆಂಬಲಿಕ್ಕಿದ್ದಾರೆ. ನಿಮ್ಗೆ ಗೊತ್ತಿದೆಯಾ, ನಾನು ಚೀಫ್ ಮಿನಿಸ್ಟರ್ ಮಾತಾಡ್ತೀನಿ. ರಾಹುಲ್ ಸಮ್ಮುಖದಲ್ಲೇ ನಾವೇನ್ ಮಾತಾಡ್ಕೊಂಡಿದ್ದೀವಿ, ಹೈಕಮಾಂಡ್ ಸಮ್ಮುಖದಲ್ಲಿ ಏನ್ ಮಾತಾಡ್ತೀವಿ.